ಮಾರ್ನಿಂಗ್ ಡೇ 44 ಒಳ್ಳೆ ಎಕ್ಸೈಟ್ಮೆಂಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ 4ಗೆ ನಾವು ಲಾವೋಸ್ ಹೋಗ್ತಾ ಇದ್ದೀವಿ. ನಮ್ಮ ಹಸಿರು ಆರ್ಗ್ಯಾನಿಕ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಗ್ರಿ ಟೂರಿಸಂ. ಟೋಟಲ್ ನಾವು ಟ್ರಾವೆಲ್ ಮಾಡ್ತಾ ಇರೋದು 6 nights 7 days. ಇದರಲ್ಲಿ 2 ಇಂಟರ್ನ್ಯಾಷನಲ್ ಫ್ಲೈಟ್ ಇರುತ್ತೆ, 3 ಡೊಮೆಸ್ಟಿಕ್ ಫ್ಲೈಟ್ಸ್ ಇರುತ್ತೆ. ಎಲ್ಲರಿಗೂ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾಕಂದ್ರೆ ನಾವು ಬುಲೆಟ್ ಟ್ರೈನ್ ಟ್ರಾವೆಲ್ ಮಾಡ್ತೀವಿ. ಒಂದೊಂದು ಕಾಫಿ ಪ್ಲಾಂಟೇಷನ್ಸ್ಗೆ ಬಸ್ ಹೋಗೋದೆಲ್ಲ ಭಾರಿ ಕಷ್ಟ, ಅದಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಬುಕ್ ಮಾಡಿದ್ದೀವಿ. ಮತ್ತೆ ನಾವೆಲ್ಲ 4 stars ಪ್ರಾಪರ್ಟೀಸ್ ಬುಕ್ ಮಾಡಿದ್ದೀವಿ. ಮೇನ್ ಚಾಲೆಂಜಸ್ ಏನಂದ್ರೆ ಲಾವೋಸ್ ಇಂಡಿಯನ್ ಫುಡ್ ಸಿಗಲ್ಲ, ಅದಕ್ಕೆ ನಾವು ಇಂಡಿಯನ್ ಶಬ್ದ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಂಟೇಶನ್ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಈ ಪ್ಲಾಂಟೇಶನ್ ನೇಚರ್ ಅನ್ನು ನಾವು ಕವರ್ ಮಾಡ್ತೀವಿ. ಅರಬಿಕಾ ಪ್ಲಾಂಟೇಶನ್, ಪ್ಲಾಂಟೇಶನ್, ರೆಡ್ ಮಿಲ್, ಡ್ರೈ ಮಿಲ್ ಮತ್ತೆ ಇನ್ಸ್ಟೆಂಟ್ ಕಾಫಿ ಫ್ಯಾಕ್ಟರಿ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ. ಈ ಪ್ರಾಪರ್ಟಿ ನಾನು ಲಾಸ್ಟ್ ಟೈಮ್ ಹೋದಾಗ ವಿಸಿಟ್ ಮಾಡಿದೆ. ಒಂಥರ ಅಮೇಸಿಂಗ್ ಪ್ರಾಪರ್ಟಿ, ಮಾತ್ರ ಭಾರಿ ಚೆನ್ನಾಗಿದೆ. ಇದು ದಾವೋದ್ ಒನ್ ಆಫ್ ದ ಬಿಗ್ಗೆಸ್ಟ್ ವೆಟ್ ಮಿಲ್ ಇದು ಬಂದ್ಬಿಟ್ಟು 16 tons per hour ಇದು. ಇದೆಲ್ಲ ವಿಸಿಟ್ ಮಾಡ್ತಾ ಇದೀವಿ. ಇಷ್ಟು ದೊಡ್ಡ ವೆಟ್ ಮಿಲ್ ಗೆ 3 ಇಂದ 4 ಜನ ಮಾತ್ರ ಕೆಲಸಕ್ಕೆ ಇರೋದು. ಕಂಪ್ಲೀಟ್ ಮೆಕನೈಸೇಷನ್, ಕಂಪ್ಲೀಟ್ ಮಿಷನರೀಸ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಇದು ಲಾವೋಸ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೋಬಸ್ಟಾ ಪ್ಲಾಂಟೇಶನ್, ಅದಕ್ಕೂ ವಿಸಿಟ್ ಮಾಡ್ತಾ ಇದೀವಿ. ಕಂಪ್ಲೀಟ್